ನನ್ನ ಸೊಸೆ ಈ ಮನೆಗೆ ಬಂದಾಗ ಆಕೆಗೆ ಏನೂ ಗೊತ್ತಿರಲಿಲ್ಲ. ಎಲ್ಲವನ್ನೂ ನಾನೇ ಹತ್ತಿರ ನಿಂತು ಕಲ್ಪಿಸಿ ಹೇಳಿಕೊಟ್ಟೆ. ಆದರೆ ನಾನು ಹೇಳಿಕೊಟ್ಟಿದ್ದೆಲ್ಲ ಆಮೇಲೆ ನನಗೆ ಮುಳ್ಳಾಯಿತೋ ಅಥವಾ ಒಳ್ಳೆದಾಯಿತೋ ಅನ್ನೋದನ್ನ ಶ್ರಾವತಿಯ ಮಾತುಗಳಲ್ಲೇ ಕೇಳಿ ತಿಳಿಯಬೇಕು. ಅಮ್ಮ, ನನ್ನ ಹೆಸರು ಶ್ರಾವತಿ. ಇದು ನನ್ನ ನಿಜವಾದ ಹೆಸರಲ್ಲ. ನನಗೀಗ 45 ವರ್ಷ. ನನ್ನ ಮಗನಿಗೆ ಈ ಮಧ್ಯೆನೇ ಮದುವೆಯಾಗಿದ್ದು. ಅಂದರೆ ಸುಮಾರು 1 ವರ್ಷದ ಹಿಂದೆ. 25 ವರ್ಷ ತುಂಬುತ್ತಿದ್ದಂತೆಯೇ ಮಗನಿಗೆ ಮದುವೆ ಮಾಡಿದೆವು. ನಾನು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಗರ್ಭಿಣಿಯಾಗಿ ಅವನಿಗೆ ಜನ್ಮ ನೀಡಿದ್ದೆ. ನನಗಾಗ ಮದುವೆಯಾಗಿದ್ದು ಕೇವಲ 18ನೇ ವಯಸ್ಸಿನಲ್ಲಿ. ಬೇಗ ಮದುವೆ ಮಾಡಬೇಕು ಅಂತ ನಮ್ಮ ಮನೆಯವರಿಗೆಲ್ಲ ತೀರಾ ಹಠವಿತ್ತು. ನನ್ನ ಮದುವೆ ಬೇಗ ಮುಗಿಸಬೇಕು ಅನ್ನುವಾಗ ನನಗೆ ತಂದೆ ಇರಲಿಲ್ಲ. ತಾಯಿ ಮತ್ತು ಮಾವಂದಿರೆಲ್ಲ ಸೇರಿ 18ಕ್ಕೆ ನನ್ನ ಮದುವೆ ಮುಗಿಸಿಬಿಟ್ಟರು. ಗಂಡನ ಜೊತೆ ಸರಿಯಾಗಿ ಒಡನಾಟ ಬೆಳೆಯುವ ಮೊದಲೇ ಮಗುವಿನ ವಿಷಯ ಎದುರಾಯಿತು. ಇನ್ನೇನು ಮಾಡುವುದು? ಮದುವೆಯಾಗಿ 1 ವರ್ಷಕ್ಕೆ ಮಗ ಹುಟ್ಟಿದ. ಆಮೇಲೆ ತಕ್ಷಣಕ್ಕೆ ಇನ್ನೊಂದು ಮಗುವಾಯಿತು. ಅದು ಹೆಣ್ಣು ಮಗು. ಅಲ್ಲಿಗೆ ನಮ್ಮ ಸಂಸಾರದ ಗಂಟೆಗೆ ಪೂರ್ಣವಿರಾಮ ಬಿತ್ತು. ಸಾಲಾಸಾಲಿಯಾಗಿ ಹುಟ್ಟಿದ 2 ಮಕ್ಕಳನ್ನು ಸಾಕುವುದು ನನಗೆ ತುಂಬಾ ಕಷ್ಟವಾಯಿತು. ಗಂಡನಿಗೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 997222300030. ಮದುವೆಯಾದ ಮೇಲೆಯೇ ಖಾಯಂ ಕೆಲಸ ಸಿಕ್ಕಿದ್ದು. ಅವರು ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನನಗೆ ಅವರ ಜೊತೆ ಹೋಗಿ ಇರಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ನಮ್ಮಿಬ್ಬರ ನಡುವೆ ದೊಡ್ಡ ಅಂತರ ಬೆಳೆಯಿತು. ನಾವಿಬ್ಬರೂ ಅನ್ಯೋನ್ಯವಾಗಿ ಹತ್ತಿರವಾಗಿ ಬಾಳಿದ ನೆನಪೇ ನನಗಿಲ್ಲ. ಗಂಡ ಒಳ್ಳೆಯವರೇ, ಪ್ರೀತಿ ತೋರಿಸುತ್ತಿದ್ದರು. ಮನೆಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ತಂದು ಕೊಡುತ್ತಿದ್ದರು. ಆದರೆ ಈ ಸಂಸಾರದ ವಿಚಾರದಲ್ಲಿ ಮಾತ್ರ ವರ್ಷಗಳು ಕಳೆದರೂ ನಮ್ಮಿಬ್ಬರ ನಡುವೆ ಹೊಂದಾಣಿಕೆಯೇ ಬರಲಿಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದರು. ಗಂಡ ಹೆಂಡತಿ ನಡುವಿನ ಅಂತರ ಇನ್ನಷ್ಟು ಹೆಚ್ಚಾಯಿತು. ಆದರೂ ನಾನು ಎಂದೂ ದೂರು ಹೇಳಲಿಲ್ಲ. ಅವರು ಏನೂ ಹೇಳಲಿಲ್ಲ. ಅವರಿಗೆ ಈ ವಿಚಾರಗಳಲ್ಲಿ ಆಸಕ್ತಿ ಕಮ್ಮಿ ಅಂತ ನನಗನ್ನಿಸಿತು. ಅದಕ್ಕೆ ನಾನು ಅವರನ್ನು ಒತ್ತಾಯಿಸಲು ಹೋಗಲಿಲ್ಲ. ಒತ್ತಾಯ ಮಾಡುವಷ್ಟು ಒಳ್ಳೆಯ ಗೆಳೆತನವು ನಮ್ಮಿಬ್ಬರ ನಡುವೆ ಇರಲಿಲ್ಲ. ಅದೊಂಥರ ಹೆಸರಿಗಷ್ಟೇ ಸಂಸಾರ, ಅಷ್ಟೇ ನಾನು ಹೇಳಬಲ್ಲೆ. ಆದರೆ ನನ್ನ ಭಾವ, ಅಂದರೆ ಗಂಡನ ತಮ್ಮ, ಅವರು ನನ್ನ ಗಂಡನ ತರ ಇರಲಿಲ್ಲ. ತುಂಬಾ ಚುರುಕು, ಸದಾ ಹುರುಪಿನಿಂದ ಇರುತ್ತಿದ್ದ ಗಂಡಸು. ನೋಡಲು ಬಹಳ ಸುಂದರ. ನನ್ನ ಗಂಡನಿಗಿಂತ 100 ಪಟ್ಟು ಚೆನ್ನಾಗಿದ್ದಾನೆ ಅಂತ ನನಗನ್ನಿಸುತ್ತಿತ್ತು. ಆದರೆ ಏನು ಮಾಡುವುದು, ಅವನು ನನ್ನ ಬಳಿ ತುಂಬಾ ಗೌರವದಿಂದ ನಡೆದುಕೊಳ್ಳುತ್ತಿದ್ದ. ಮಕ್ಕಳೆಲ್ಲ ಕೊಂಚ ದೊಡ್ಡವರಾದ ಮೇಲೆಯೇ ಅವನಿಗೆ ಮದುವೆಯಾಗಿದ್ದು. ಬಂದ ಹುಡುಗಿ ತುಂಬಾ ಚಂದವಿದ್ದಳು. ಆದರೆ ಪಾಪ, ಬರೀ ಓದಿನಲ್ಲೇ ಮುಳುಗಿರುವ ಹುಡುಗಿ. ಆಕೆಗೂ ಸರ್ಕಾರಿ ಕೆಲಸ ಪಡೆಯುವುದೇ ಗುರಿಯಾಗಿತ್ತು. ಏನೇ ಆಗಲಿ, ಭಾವನಿಗೆ ತಕ್ಕ ಹೆಂಡತಿಯೇ ಸಿಕ್ಕಿದಳು ಅಂದುಕೊಂಡೆ. ನಾವಿಬ್ಬರೂ ತುಂಬಾ ಆತ್ಮೀಯರಾಗಿದ್ದೆವು. ಆಕೆಯು ನನ್ನನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು. ಯಾವ ಸಮಸ್ಯೆಯೂ ಇರಲಿಲ್ಲ. ಆದರೆ ಮದುವೆಯಾದ ತಕ್ಷಣವೇ ಭಾವನ ನಡವಳಿಕೆಯಲ್ಲಿ ಬದಲಾವಣೆ ಕಂಡೆ. ಮುಂಚೆ ಸದಾ ಹುರುಪಿನಿಂದ ಇರುತ್ತಿದ್ದವನು ಮದುವೆಯಾಗಿ 1-2 ತಿಂಗಳಿನಲ್ಲೇ ಏನೋ ದೊಡ್ಡ ಚಿಂತೆ ಆವರಿಸಿದಂತೆ, ಬೇಸರದಲ್ಲಿದ್ದಂತೆ ಕಾಣಿಸಿದ. ಮುಖದ ಕಳೆ ಎಲ್ಲ ಹೊರಟು ಹೋಗಿತ್ತು. ನನಗೆ ಅನುಮಾನ ಬಂತು. ಸಾಮಾನ್ಯವಾಗಿ ಮದುವೆಯಾದ ಹೊಸದರಲ್ಲಿ ಜೋಡಿಗಳು ಸಂತೋಷವಾಗಿರುತ್ತಾರೆ. ಆದರೆ ಇವರಿಬ್ಬರ ನಡುವೆ ಏನೋ ಸಮಸ್ಯೆಯಿದೆ ಎಂದು ಅವನ ಮುಖವೇ ಹೇಳುತ್ತಿತ್ತು. ನಮ್ಮ ನಡುವೆ ಅಂತಹ ಮುಕ್ತ ಮಾತುಕತೆಗಳು ಇರಲಿಲ್ಲವಾದ್ದರಿಂದ ಇಂತಹ ಖಾಸಗಿ ವಿಷಯಗಳನ್ನು ನೇರವಾಗಿ ಕೇಳಲು ನನಗೆ ಮುಜುಗರವಾಯಿತು. ಆದರೂ ಕೇಳದೇ ಇರಲು ಸಾಧ್ಯವಾಗಲಿಲ್ಲ. ಈ ವಿಷಯವನ್ನು ನನ್ನ ಗಂಡನ ಹತ್ತಿರ ಹೇಳಿದರೆ ಅವರಿಗೆ ಕೋಪ ಬರುತ್ತದೆ. ಯಾವುದೇ ಪರಿಹಾರವೂ ಸಿಗುವುದಿಲ್ಲ. ಉಲ್ಟಾ ನನ್ನನ್ನೇ ಬೈಯುತ್ತಾರೆ. ಹೀಗಿರುವಾಗ ಒಂದು ದಿನ ಭಾವ ಮನೆಯಲ್ಲಿ ಒಬ್ಬನೇ ಇದ್ದಾಗ ಕರೆದು ಕೇಳಿದೆ, ತಮ್ಮ, ಒಂದು ಮಾತು ಕೇಳ್ತೀನಿ, ತಪ್ಪಾಗಿ ತಿಳಿಬೇಡ. ನಿನ್ನ ಖಾಸಗಿ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅನ್ಕೋಬೇಡ. ಮದುವೆಯಾದಾಗಿನಿಂದ ನೀನು ತೀರಾ ಮುಖ ಮಾಡ್ಕೊಂಡಿರ್ತೀಯಾ? ನಿನ್ನನಗೆ ಮಾಯವಾಗಿದೆ. ಮುಂಚೆಯೆಲ್ಲ ಸದಾ ಓಡಾಡಿಕೊಂಡಿರುತ್ತಿದ್ದೆ. ಮದುವೆಯಾದ ಮೇಲೆ ನಿನ್ನ ಶಕ್ತಿಯೆಲ್ಲ ಉರಿದು ಹೋದಂತಿದೆಯಲ್ಲ, ಯಾಕೆ? ಮದುವೆಯಾದರೆ ಆಟ ಪಾಠ ಹೆಚ್ಚಾಗಬೇಕಲ್ಲವೇ? ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳವಾಗಿದೆಯಾ ಎಂದೆ.
ಏನೂ ಇಲ್ಲ ಅಕ್ಕ ಅಂದ. ಅವನ ಆ ಉತ್ತರ ನನಗೆ ಸಮಾಧಾನ ನೀಡಲಿಲ್ಲ. ಏನೋ ತೊಂದರೆಯಿದೆ ಅಂತ ನನಗೆ ಅನಿಸುತ್ತಿದೆಯೇ ಎಂದೆ. ಅವನು ಮತ್ತೇನೂ ಮಾತನಾಡಲಿಲ್ಲ. ನಾನು ಆಮೇಲೆ ಕೇಳಲು ಹೋಗಲಿಲ್ಲ. ಆದರೆ 2 ವಾರಗಳ ನಂತರ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನನ್ನ ಬಳಿ ಬಂದು, ಅಕ್ಕ, ನಾನು ನಿಮ್ಮ ಹತ್ತಿರ ಕೆಲವು ವಿಷಯಗಳನ್ನು ಮಾತನಾಡಬೇಕು. ಮದುವೆಯಾದರೆ ಹೀಗೆಯೇ ಇರುತ್ತದೆಯೇ ಎಂದು ತಿಳಿಯಬೇಕಿದೆ ಅಂದ. ನಾನು ಧೈರ್ಯವಾಗಿ, ಹೇಳು ತಮ್ಮ. ಈ ಮನೆಯಲ್ಲಿ ಯಾರೂ ಮನಸ್ಸು ಬಿಚ್ಚಿ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವುದಿಲ್ಲ. ಎಲ್ಲವನ್ನೂ ಮುಚ್ಚಿಟ್ಟು ಬಾಳುವ ಜನ ಇವರು. ನೀನಾದರೂ ವಿದ್ಯಾವಂತನಾಗಿ ವಿಷಯ ಹೇಳು ಎಂದೆ. ಆಗ ಅವನು ಮನಸ್ಸು ಬಿಚ್ಚಿದ. ಅಕ್ಕ, ಆಕೆ ನೋಡಲು ಸುಂದರಿಯಾಗಿದ್ದರೂ ಇದುವರೆಗೆ ನನ್ನ ಹತ್ತಿರ ಬರಲು ಬಿಟ್ಟಿಲ್ಲ. ಸಾಮಾನ್ಯ ಮಾತು, ಪ್ರೀತಿಗೆ ಓಕೆ ಎನ್ನುತ್ತಾಳೆ. ಆದರೆ ಸಂಸಾರದ ಮುಖ್ಯ ವಿಚಾರಕ್ಕೆ ಬಂದರೆ ಒಪ್ಪುವುದಿಲ್ಲ. ಹೆದರಿಕೆಯಾಗುತ್ತಿದೆ ಎನ್ನುತ್ತಾಳೆ. ಏಕೆ ಹೀಗೆ ಎಂದು ಕೇಳಿದರೆ ಸರಿಯಾದ ಉತ್ತರ ಸಿಗುತ್ತಿಲ್ಲ. ಜಗಳವಾಡಲು ಮನಸ್ಸಿಲ್ಲ. ಯಾರ ಬಳಿಯೂ ಹೇಳಿಕೊಳ್ಳಲು ಆಗುತ್ತಿಲ್ಲ ಅಂದ. ಇದು ನಡೆದು ಕೆಲವು ವರ್ಷಗಳ ಹಿಂದಿನ ಮಾತು. ಆಗ ಇಂತಹ ವಿಚಾರಗಳನ್ನು ಮುಕ್ತವಾಗಿ ಮಾತನಾಡಲು ಜನ ಹಿಂಜರಿಯುತ್ತಿದ್ದ ಕಾಲ. ಅದನ್ನು ಕೇಳಿ ನನಗೂ ಬೇಸರವಾಯಿತು. ತಮ್ಮ, ನನಗಂತೂ ನಿನಗಿಂತ ದೊಡ್ಡ ಸಮಸ್ಯೆ ಇತ್ತು. ನಿನ್ನ ಅಣ್ಣನಿಗೆ ಬೇರೆ ವಿಷಯಗಳೆಲ್ಲ ಗೊತ್ತಿತ್ತೇ ಹೊರತು ಹೆಂಡತಿಯನ್ನು ಸಂತೋಷವಾಗಿಡುವುದು ಹೇಗೆ ಎಂದೇ ತಿಳಿದಿರಲಿಲ್ಲ. ಅವರ ಜೊತೆ ನಾನು ಇಷ್ಟು ಕಾಲ ಸಂಸಾರ ಮಾಡಿದೆ. ಜೀವನ ಎಂದರೆ ಬರೀ ಹೊಂದಾಣಿಕೆಯಾಯಿತು ಬಾ. ಹೆಸರಿಗಷ್ಟೇ ಸಂಸಾರವಿತು. ಅದರಲ್ಲಿ ನಿಜವಾದ ಸಂತೋಷವೇ ಇರಲಿಲ್ಲ. ಆದರೆ ನಿನಗೆ ಹೊಸ ಜೀವನ ಶುರುಮಾಡಲು ಕೂಡ ಸಾಧ್ಯವಾಗುತ್ತಿಲ್ಲವಲ್ಲ. ಇದು ತೀರಾ ಬೇಸರದ ಸಂಗತಿ. ನಾನು ಆಕೆಯ ಹತ್ತಿರ ಮಾತನಾಡಲೆ ಎಂದು ಕೇಳಿದೆ. ಅದಕ್ಕವನು, ಬೇಡ ಅಕ್ಕ, ನಾವು ಮಾತನಾಡಿದ್ದು ಗೊತ್ತಾದರೆ ಆಕೆಗೆ ಅನುಮಾನ ಬರಬಹುದು, ತೊಂದರೆಯಾಗುತ್ತದೆ ಅಂದ. ನಾನು, ಸರಿ, ಹಾಗಾದರೆ ಒಂದು ಕೆಲಸ ಮಾಡು. ಹಗಲು ಹೊತ್ತಿನಲ್ಲಿ ನೀವಿಬ್ಬರೂ ಇದರ ಬಗ್ಗೆ ಮಾತನಾಡುವಾಗ ಕೊಂಚ ಗಟ್ಟಿಯಾಗಿ ಮಾತನಾಡಿ. ಆಗ ನಾನು ಆ ಕಡೆಯಿಂದ ಹೋಗುತ್ತೇನೆ. ನಿಮ್ಮ ಕೋಣೆಯ ಬಳಿ ಹೋಗುವಾಗ ಮಾತು ಕೇಳಿಸಿತು ಎಂಬ ನೆಪದಲ್ಲಿ ನಾನು ಆಕೆಯ ಬಳಿ ಮಾತು ತೆಗೆಯುತ್ತೇನೆ ಎಂದೆ. ಅದಕ್ಕವನು ಒಪ್ಪಿದ. ಆಗ ಆಕೆ ಕಣ್ಣೀರು ಹಾಕುತ್ತಾ ನನ್ನ ಹೆಗಲ ಮೇಲೆ ತಲೆಯಿಟ್ಟು, ಅಕ್ಕ, ನಮ್ಮಿಬ್ಬರ ನಡುವೆ ಇನ್ನೂ ಸಂಸಾರವೇ ಶುರುವಾಗಿಲ್ಲ ಎಂದಳು. ಏನಮ್ಮ ಸಮಸ್ಯೆ, ನಿನಗೆ ಭಯವೇ ಎಂದು ಕೇಳಿದೆ. ಹೌದು ಅಕ್ಕ, ನನಗೆ ತುಂಬಾ ಭಯವಾಗುತ್ತಿದೆ ಎಂದಳು. ಮದುವೆಯಾದ ಹೊಸದರಲ್ಲಿ ಭಯವಿರುವುದು ಸಹಜ. ಆದರೆ 3 ತಿಂಗಳಿನಿಂದ ಆತನನ್ನು ಹೀಗೆ ಕಾಯಿಸುವುದು ಸರಿಯೇ? ಏನಾಗಿದೆ ನಿನಗೆ ಎಂದು ಕೇಳಿದೆ. ಆಕೆ ಜೋರಾಗಿ ಅಳತೊಡಗಿದಳು. ನಾನು, ನಿಜ ಹೇಳುವೆ. ಚಿಕ್ಕಂದಿನಲ್ಲಿ ನಿನಗೆ ಗಂಡಸರಿಂದ ಏನಾದರೂ ಕೆಟ್ಟ ಅನುಭವವಾಗಿದೆಯೇ? ಗಂಡಸರೆಂದರೆ ಭಯವೇ ಎಂದು ಕೇಳಿದೆ. ಆಕೆ, ಅಯ್ಯೋ ಅಕ್ಕ, ಅದೆಲ್ಲ ಏನೂ ಇಲ್ಲ ಎಂದಳು. ಮತ್ತೇನಮ್ಮ? ಇಷ್ಟು ಒಳ್ಳೆಯ ಗಂಡ ನಿನಗೆ ಎಲ್ಲಿ ಸಿಗುತ್ತಾನೆ ಎಂದು ಮತ್ತೆ ಕೇಳಿದಾಗ ಆಕೆ, ಅಕ್ಕ, ನನಗೆ ತುಂಬಾ ಭಯವಾಗುತ್ತಿದೆ. ಏನಾದರೂ ಅನಾಹುತವಾಗಿ ಬಿಟ್ಟರೆ ಎನಿಸುತ್ತಿದೆ ಎಂದಳು. ಏನು ಅನಾಹುತವಾಗುತ್ತದೆ? ಈ ಜಗತ್ತಿನಲ್ಲಿ ಹಿಂದಿನಿಂದಲೂ ಗಂಡು ಹೆಣ್ಣು ಒಟ್ಟಿಗೆ ಬಾಳುತ್ತಿದ್ದಾರೆ. ಯಾರಿಗೂ ಆಗದ ತೊಂದರೆ ನಿನಗೇಕೆ ಆಗುತ್ತದೆ ಎಂದು ನಾನು ಪ್ರಶ್ನಿಸಿದೆ. ಆಕೆ ನನ್ನ ಕೈ ಹಿಡಿದುಕೊಂಡು, ಅಕ್ಕ, ನನಗೆ ಇದು ಸರಿಯಾಗುತ್ತದೆ ಎಂದು ಅನಿಸುತ್ತಿಲ್ಲ. ನಾನು ಅಂದುಕೊಂಡಂತೆ ಏನೂ ಇಲ್ಲ. ಅವರ ಇಷ್ಟಗಳು, ಅವರ ನಡವಳಿಕೆ ನೋಡಿದರೆ ನನಗೆ ಭಯವಾಗುತ್ತದೆ. ಇದನ್ನೆಲ್ಲ ತಡೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಅನಿಸುತ್ತಿದೆ. ಏನಾದರೂ ಅಪಾಯವಾಗುತ್ತದೆ ಎಂಬ ಹೆದರಿಕೆ ಎಂದಳು. ಇದನ್ನು ಕೇಳಿ ನನಗೂ ಆಶ್ಚರ್ಯವಾಯಿತು. ಆಕೆಯನ್ನು ತಪ್ಪು ಅನ್ನುವಂತೆಯೂ ಇರಲಿಲ್ಲ. ಹೊಸದಾಗಿ ಮದುವೆಯಾದ ಹೆಣ್ಣಿಗೆ ನಿರೀಕ್ಷೆಗಿಂತ ಹೆಚ್ಚಾದಾಗ ಹೆದರಿಕೆಯಾಗುವುದು ಸಹಜವೇ. ಇದನ್ನು ಹೇಗೆ ಸರಿದೂಗಿಸುವುದು ಎಂದು ಮಹಿಳೆಯರಿಗೆ ಆತಂಕವಿದ್ದೇ ಇರುತ್ತದೆ. ಆದರೆ ನನಗೆ ಮತ್ತೊಂದು ಆಶ್ಚರ್ಯವಿತ್ತು. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರು ಎಷ್ಟು ಬೇರೆ. ನನ್ನ ಗಂಡನ ವಿಷಯ ಹೇಳದಿರುವುದೇ ಲೇಸು. ಅವರಿಗೆ ಏನೂ ತಿಳಿಯದು, ಕಲಿಯುವ ಆಸಕ್ತಿಯೂ ಇಲ್ಲ. ಆದರೆ ಇಲ್ಲಿ ಎಲ್ಲ ಆಸಕ್ತಿಯೂ ಇರುವ ತಮ್ಮನ ವಿಷಯದಲ್ಲಿ ಈಕೆ ಹೀಗೆ ಹಿಂದೆಟು ಹಾಕುತ್ತಿದ್ದಾಳಲ್ಲ, ಎಂತಹ ದಡ್ಡ ಹುಡುಗಿ ಈಕೆ ಅಂದುಕೊಂಡೆ. ಇಂತಹ ಒಳ್ಳೆಯ ರೂಪ, ಗುಣವಿರುವ ಗಂಡ ಸಿಗುವುದು ಅಪರೂಪ. ನನಗೆ ಕೋಪ ಬಂತು. ನಾನು ಆಕೆಗೆ ಕೊಂಚ ಗಟ್ಟಿಯಾಗಿಯೇ ಬುದ್ಧಿ ಹೇಳಿದೆ. ಏನಮ್ಮ ಇದು, ಹೀಗೆ ಹೇಳಲು ನಾಚಿಕೆಯಾಗುವುದಿಲ್ಲವೇ? ಪ್ರತಿಯೊಬ್ಬ ಹೆಣ್ಣು ಇಂತಹ ಗಂಡ ಸಿಗಬೇಕೆಂದು ಬಯಸುತ್ತಾಳೆ. ಮನೆ ಬಾಗಿಲಿಗೆ ಅದೃಷ್ಟ ಬಂದಾಗ ಬಾಗಿಲು ಮುಚ್ಚಿಕೊಳ್ಳಬಾರದು, ತೆರೆದಿಡಬೇಕು. ಕೊಂಚ ಕಷ್ಟ ಎನಿಸಿದರೂ ಆಮೇಲೆ ಜೀವನವೇ ಸಿಹಿಯಾಗುತ್ತದೆ. ಇದೊಂದು ಜೀವನದ ಸಹಜ ಪ್ರಕ್ರಿಯೆ. ನನಗಂತೂ ಆ ಭಾಗ್ಯವೇ ಸಿಗಲಿಲ್ಲ. ಬಂದ ಭಾಗ್ಯವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಇಂದಿನಿಂದ ನೀನು ಸಹಿಸಿಕೊಳ್ಳಲು ಸಿದ್ಧಳಾಗಬೇಕು ಎಂದೆ. ಆದರೂ ಅಕ್ಕಯ್ಯ
ಎಂದಾಗ ಇನ್ನು ಯಾವ ನೆಪವೂ ಬೇಡ. ಇಂದಿನಿಂದ ನೀನು ಬದಲಾಗದಿದ್ದರೆ ನಾನು ಎಲ್ಲರಿಗೂ ವಿಷಯ ತಿಳಿಸುತ್ತೇನೆ, ನಿಮ್ಮ ಪೋಷಕರಿಗೂ ಹೇಳುತ್ತೇನೆ ಎಂದೆ. ಆಗ ಯಾರೂ ನಿನ್ನ ಪರವಾಗಿ ನಿಲ್ಲುವುದಿಲ್ಲ. ಒಂದೋ ನೀನು ಇಂದಿನಿಂದ ಸರಿಯಾಗು, ಇಲ್ಲವೇ ಯಾವುದಾದರೂ ಮನೋವೈದ್ಯರ ಬಳಿ ಹೋಗೋಣ ಎಂದೆ. ಇದನ್ನು ಕೇಳಿ ಆಕೆಗೆ ಗಂಭೀರತೆ ಅರ್ಥವಾಯಿತು. ಒಂದೇ ದಿನದಲ್ಲಿ ಎಲ್ಲವೂ ಸರಿಹೋಗುವುದಿಲ್ಲ, ತಾಳ್ಮೆಯಿಂದ ಪ್ರಯತ್ನಿಸು ಎಂದು ತಿಳಿಸಿದೆ. ನನ್ನ ಗದರಿಕೆಗೆ ಫಲ ಸಿಕ್ಕಿತು. ಅಂದಿನಿಂದ ಆಕೆಯ ನಡವಳಿಕೆಯಲ್ಲಿ ಬದಲಾವಣೆ ಬಂದಿತು. ಭಾವನೆ ನನ್ನ ಬಳಿ ಬಂದು, ಅಕ್ಕ, ನೀವು ಹೇಳಿದ ಮೇಲೆ ಆಕೆ ಬದಲಾಗಿದ್ದಾಳೆ ಅಂದ. ಇನ್ನೊಂದು 2 ತಿಂಗಳು ಕಾಯಿ, ನೀನು ಅವಸರ ಪಡಬೇಡ ಎಂದು ಅವನಿಗೆ ತಿಳಿಸಿದೆ. ಎಲ್ಲವೂ ಸರಿಯಾಯಿತು. ನನಗೂ ಕುತೂಹಲವಿದ್ದರೂ ಹೆಚ್ಚು ವಿಚಾರಿಸಲು ಹೋಗಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಆಕೆ ಹಿತ್ತಲಿನಲ್ಲಿ ವಾಂತಿ ಮಾಡಿಕೊಳ್ಳುತ್ತಿರುವುದನ್ನು ಕಂಡೆ. ವಿಷಯ ಏನೆಂದು ಅರ್ಥವಾಯಿತು. ಎಲ್ಲವೂ ಓಕೆನಾ ಅಮ್ಮ ಎಂದು ಕೇಳಿದಾಗ, ಎಲ್ಲವೂ ಸರಿಯಾಗಿದೆ ಅಕ್ಕ, ಆದರೆ ತಕ್ಷಣವೇ ಹೀಗಾಯ್ತಲ್ಲ ಎಂದಳು. ಪರವಾಗಿಲ್ಲ, ಈಗ ಹುಷಾರಾಗಿರು. ಮುಂದಿನ ಮಗುವಿಗೆ ಕೊಂಚ ಸಮಯ ತೆಗೆದುಕೋ, ಆಗ ಎಲ್ಲವೂ ಸರಿಯಾಗುತ್ತದೆ ಎಂದು ಆಕೆಯ ಕಿವಿಮಾತು ಹೇಳಿದೆ. ಆಕೆಗೆ ಸಂತೋಷವಾಯಿತು. ನಾನು ಆಕೆಗೆ ಬೆಂಬಲವಾಗಿ ನಿಂತೆ. ನಡುವೆ ಭಾವನ ಬಳಿಯೂ ಮಾತನಾಡಿದೆ. ಅಕ್ಕ, ನೀವು ಹೇಳಿದ ದಿನದಿಂದಲೇ ಆಕೆಯಲ್ಲಿ ಬದಲಾವಣೆ ಬಂತು. 2 ವಾರದಲ್ಲಿ ಎಲ್ಲವೂ ಸರಿಯಾಯಿತು. ಆದರೆ ಇಷ್ಟು ಬೇಗ ಮಗು ನಿಲ್ಲುತ್ತದೆ ಅಂದುಕೊಂಡಿರಲಿಲ್ಲ. ಈಗ ಆಕೆ ತವರು ಮನೆಗೆ ಹೋದರೆ ನನಗೆ ತುಂಬಾ ಬೇಸರವಾಗುತ್ತದೆ ಅಂದ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಲೇಬೇಕು ತಮ್ಮ ಎಂದೆ. ಏನು ಮಾಡುವುದು ಅಕ್ಕ, ಜೀವನದಲ್ಲಿ ಒಂದು ಸಮಸ್ಯೆ ಮುಗಿಯುತ್ತಿದ್ದಂತೆ ಇನ್ನೊಂದು ಎದುರಾಗುತ್ತದೆ. ಮನಸ್ಸಿಗೆ ಬೇಸರವಾಗುತ್ತದೆ ಅಂದ. ಅವನು ನೆಲದ ಕಡೆ ನೋಡುತ್ತಿದ್ದ, ನಾನು ಅವನನ್ನೇ ನೋಡುತ್ತಿದ್ದೆ. ಏನಕ್ಕ ಹಾಗೆ ನೋಡುತ್ತಿದ್ದೀರ ಎಂದು ಕೇಳಿದ. ನೋಡುವುದರಲ್ಲಿ ಹಲವು ಅರ್ಥಗಳಿವೆ ತಮ್ಮ. ಆ ಅರ್ಥ ನಿನಗೆ ತಿಳಿದರೆ ನಮ್ಮ ಹಾದಿ ಸುಗಮವಾಗುತ್ತದೆ ಎಂದೆ. ಅಕ್ಕ, ಇದು ಸರಿಯೇ? ಯಾರಾದರೂ ಕಂಡುಹಿಡಿದರೆ ಅಂದ. ನಮ್ಮಿಬ್ಬರಿಗೂ ಅನುಕೂಲಕರ ವಾತಾವರಣವಿದೆ. ನಿಮ್ಮ ಅಣ್ಣ ಹೆಚ್ಚಾಗಿ ಮನೆಯಲ್ಲಿ ಇರುವುದಿಲ್ಲ. ಯಾರೂ ಕಂಡುಹಿಡಿಯದಂತೆ ನಾವು ನೋಡಿಕೊಳ್ಳಬಹುದು ಎಂದೆ. ಅಂದರೆ ನೀವು ಸಮ್ಮತಿನಾ ಅಕ್ಕ ಎಂದು ಕೇಳಿದಾಗ, ನಾನು ಮುಂಚಿನಿಂದಲೂ ಸಮ್ಮತಿಯೇ, ನಿನ್ನನ್ನು ನೋಡಿದಾಗಲೇ ನನ್ನ ಮನಸ್ಸಿನಲ್ಲಿ ಆಸೆ ಚಿಗುರಿತ್ತು ಎಂದೆ. ಆ ಮಾತುಕತೆಯ ನಂತರ ನಮಗೆ ಅವಕಾಶಗಳ ಮಹಾಪೂರವೇ ಸಿಕ್ಕಿತು. ಮಕ್ಕಳು ಮಲಗಿದ ಮೇಲೆ, ಮನೆಯವರೆಲ್ಲ ನಿದ್ರಿಸಿದ ನಂತರ ನಮಗೆ ಮಾತನಾಡಲು, ಸಮಯ ಕಳೆಯಲು ಸಾಕಷ್ಟು ಸಮಯ ಸಿಗುತ್ತಿತ್ತು. ಯಾರೂ ಕಂಡುಹಿಡಿಯದಂತೆ ನಾವು ವರ್ಷಗಟ್ಟಲೆ ಹೀಗೆಯೇ ಮುಂದುವರಿದೆವು. ಆ ಹಳೆಯ ಮನೆಯಿಂದ ಹೊರಬರುವವರೆಗೆ ನಮ್ಮ ಸಂಬಂಧ ಚೆನ್ನಾಗಿಯೇ ಇತ್ತು. ನನ್ನ ಗಂಡನ ಜೊತೆಗಿನ ಜೀವನ ಒಣಭೂಮಿಯಾಗಿದ್ದರೆ ಭಾವನ ಜೊತೆಗಿನ ಒಡನಾಟ ಹಸಿರುವನದಂತಿತ್ತು. ನಾವಿಬ್ಬರೇ ಮದುವೆಯಾಗಬೇಕಿತ್ತು ಎಂದು ಹಲವು ಬಾರಿ ಅನಿಸುತ್ತಿತ್ತು. ಅಷ್ಟೊಂದು ಹೊಂದಾಣಿಕೆಯಿತ್ತು. ಹೊಸದಾಗಿ ಮದುವೆಯಾದ ಜೋಡಿ ಎಂದರೆ ನಗೆ, ತಮಾಷೆ, ಪ್ರೀತಿಯ ಸರಸಗಳಿರಬೇಕಲ್ಲವೇ? ಆದರೆ ಇವರಲ್ಲಿ ಅದ್ಯಾವುದೂ ಇರಲಿಲ್ಲ. ಅಪರೂಪಕ್ಕೆ ದೂರದರ್ಶನ ನೋಡುವಾಗ ಸೋಫಾದಲ್ಲಿ ಒಬ್ಬರ ಮಡಿಲಲ್ಲಿ ಇನ್ನೊಬ್ಬರು ತಲೆಯಿಟ್ಟು ಮಲಗುತ್ತಿದ್ದುದಷ್ಟೇ ನಾನು ಕಂಡ ಪ್ರೀತಿ. ಅದಕ್ಕಿಂತ ಹೆಚ್ಚು ಏನನ್ನೂ ನಾನು ನೋಡಲಿಲ್ಲ. ಸೊಸೆಯನ್ನು ಏನಾದರೂ ಕೇಳಿದರೆ ಆಕೆಗೆ ಸ್ವಂತ ಅಭಿಪ್ರಾಯವೇ ಇರುತ್ತಿರಲಿಲ್ಲ. ಎಲ್ಲೋ ಕುಳಿತುಕೊಳ್ಳುವುದು, ಉಣ್ಣುವುದು, ಮಲಗುವುದು ಎಲ್ಲವೂ ತೀರಾ ಮಂದಗತಿ. ನನ್ನ ಮಗನೂ ಅಷ್ಟೇ, ಯಾವುದೇ ಉತ್ಸಾಹವಿಲ್ಲದ ಜೀವನ. ಇವರ ಸಂಸಾರವನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದಾರೋ ಏನೋ, ನಾನು ಕೊಂಚ ಚುರುಕಾಗಿದ್ದರಿಂದ ನನಗೆ ಹೀಗೆ ಅನಿಸುತ್ತಿದೆಯೋ ಗೊತ್ತಿಲ್ಲ. ಆದರೂ ಪ್ರೀತಿಸಿ ಮದುವೆಯಾದವರಲ್ಲಿ ಇರಬೇಕಾದ ಆ ಕಾವು ಇವರಲ್ಲಿ ಇರಲಿಲ್ಲ. 5-6 ತಿಂಗಳು ಹೀಗೆ ಬಿತ್ತು. ಯಾವುದೇ ಜಗಳವೂ ಇಲ್ಲ, ಪ್ರೀತಿಯ ಪ್ರದರ್ಶನವೂ ಇಲ್ಲ, ಒಂಥರ ಯಾಂತ್ರಿಕ ನಡವಳಿಕೆ. ಮಗ ಮುಂಚಿಗಿಂತಲೂ ಕಡಿಮೆ ಮಾತನಾಡಲು ಶುರುಮಾಡಿದ್ದ. ನನಗೆ ಇದೇನು ಹೊಸ ಕತೆ ಎಂದು ಅರ್ಥವಾಗಲಿಲ್ಲ. ನನ್ನ ಮಗಳು ಮತ್ತು ನಾನು ಇಂತಹ ವಿಚಾರಗಳನ್ನು ಮುಕ್ತವಾಗಿ ಮಾತನಾಡುತ್ತಿದ್ದೆವು. ಆಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಳು. ನಾನು ನನ್ನ ಅನುಮಾನವನ್ನು ಆಕೆಯ ಬಳಿ ಹೇಳಿದಾಗ, ಅಮ್ಮ, ನೀನು ನಿನ್ನ ಅಸಲಿ ರೂಪ ತೋರಿಸು, ಇಬ್ಬರನ್ನೂ ಕರೆದು ಸರಿಯಾಗಿ ವಿಚಾರಿಸು ಎಂದಳು. ನನ್ನ ಕೆಲವು ಸಣ್ಣ ಪುಟ್ಟ ತಂಟೆಗಳು ಆಕೆಗೆ ಗೊತ್ತಿತ್ತು. ಅಮ್ಮ, ನಿನಗೆ ಚಿಕ್ಕಪ್ಪನ ಜೊತೆ ಏನೋ ಇತ್ತಲ್ಲವೇ ಎಂದು ಮಧ್ಯ ಮಧ್ಯ ಕಾಲೆಳೆಯುತ್ತಿದ್ದಳು. ಹೋಗೆ ಹುಚ್ಚಿ, ಅದೆಲ್ಲ ಏನೂ ಇಲ್ಲ ಎಂದು ಸಮಾಧಾನಪಡಿಸುತ್ತಿದ್ದೆ. ಮಗಳಿಗೆ ವಿಷಯ ಅರ್ಥವಾಗಿದೆ ಎಂದು ಗೊತ್ತಿದ್ದರೂ ಆಕೆ ಅದನ್ನು ಕ್ರೀಡಾಮನೋಭಾವದಿಂದ ಸ್ವೀಕರಿಸಿದ್ದಳು. ಆಕೆ ನನ್ನ ರಹಸ್ಯಗಳ ಕಾವಲುಗಾರ್ತಿಯಾಗಿದ್ದಳು. ಒಂದು ದಿನ ಸುಮ್ಮನೆ ಓಡಾಡಿಕೊಂಡಿದ್ದ ಸೊಸೆಯನ್ನು ಕರೆದೆ. ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಿದೆ, ಸರಿಯಾದ ಉತ್ತರ ಬರಬೇಕು.
ಇಲ್ಲದಿದ್ದರೆ ನನ್ನ ಕೋಪ ನೋಡಬೇಕಾಗುತ್ತದೆ ಎಂದೆ. ಏನೆಂದರೆ ನೀವಿಬ್ಬರೂ ಪ್ರೀತಿಸಿ ಮದುವೆಯಾದೆವು ಎನ್ನುತ್ತೀರಾ, ಆದರೆ ನಿಮ್ಮಲ್ಲಿ ಆ ಪ್ರೀತಿಯೇ ಕಾಣಿಸುತ್ತಿಲ್ಲವಲ್ಲ ಏಕೆ ಎಂದು ಕೇಳಿದೆ. ಆಕೆ, ಅದು ಹೊರಗಡೆ ಪ್ರೀತಿ ತೋರಿಸುವುದು ಅವರಿಗೆ ಇಷ್ಟವಿಲ್ಲ ಅಷ್ಟೇ ಎಂದಳು. ಹಾಗಾದರೆ ಮದುವೆಗೂ ಮುಂಚೆ ಹೇಗಿದ್ದಿರಿ ಎಂದು ಕೇಳಿದೆ. ಮಾತನಾಡುವಾಗ ಇಬ್ಬರಿಗೂ ಮನಸ್ಸು ಒಂದಾಯಿತು, ಹಾಗೇ ಪ್ರೀತಿಸಿದೆವು ಎಂದಳು. ಸರಿ, ಗಂಡ ಹೆಂಡತಿಯಂದ ಮೇಲೆ ಸಂಸಾರದ ಮೂಲ ವಿಚಾರಗಳಲ್ಲಿ ಆತನಿಗೆ ಆಸಕ್ತಿಯಿದೆಯೇ? ಪ್ರೀತಿಯಿದೆಯೇ? ನೇರವಾಗಿಯೇ ಕೇಳುತ್ತಿದ್ದೇನೆ, ನಿಮ್ಮ ನಡುವೆ ಆ ವಿಷಯಗಳು ಸರಿಯಾಗಿ ನಡೆಯುತ್ತಿವೆಯೇ ಎಂದು ಕೇಳಿದೆ. ಆಕೆ ಏನೂ ಮಾತನಾಡಲಿಲ್ಲ. ಆಕೆಯನ್ನು ಕೊಂಚ ಗದರಿ, ನಿಮ್ಮ ನಡುವಿನ ಬಾಂಧವ್ಯ ಸರಿಯಾಗಿದೆ, ನಿಜ ಹೇಳು ಎಂದು ಪೀಡಿಸಿದೆ. ಆಗ ಸೊಸೆ, ನನಗೆ ತೊಂದರೆಯಿಲ್ಲ ಅಕ್ಕ, ಆದರೆ ಅವರಿಗೆ ತೀರಾ ಹತ್ತಿರವಾಗುವುದು ಇಷ್ಟವಿಲ್ಲ. ಮದುವೆಗೂ ಮುಂಚೆಯೇ ಈ ವಿಷಯ ಹೇಳಿದ್ದರು. ನಮಗೇನು ಸಮಸ್ಯೆ ಇಲ್ಲ ಎಂದಳು. ಹಾಗಾದರೆ ಉಂಡು ಮಲಗಿ ಕೆಲಸಕ್ಕೆ ಹೋದರೆ ಸಾಕೆ? ಬೇರೆ ವಿಚಾರಗಳಲ್ಲಿ ಆಸಕ್ತಿಯಿಲ್ಲವೇ ಎಂದು ಕೇಳಿದೆ. ಅವರು ಅದರ ಬಗ್ಗೆ ಏನೂ ಹೇಳಿಲ್ಲ, ಹೀಗೆ ಸಂತೋಷವಾಗಿ ಇರೋಣ ಎಂದಿದ್ದಾರೆ ಎಂದಳು. ನೀನು ಪ್ರಯತ್ನಿಸಲಿಲ್ಲವೇ ಎಂದಾಗ, ಅವರೇ ಆಸಕ್ತಿ ತೋರಿಸದಿದ್ದಾಗ ನಾನೇನು ಮಾಡಲಿ ಎಂದಳು. ಅಯ್ಯೋ ಭಗವಂತ, ಈ ಮನೆಯಲ್ಲಿ ಎಲ್ಲರಿಗೂ ಮಾನಸಿಕ ಸಮಸ್ಯೆಯಿದೆ. ಹೀಗೆ ಬಾಳಿದರೆ ಸಂಸಾರ ನಡೆಯುತ್ತದೆಯೇ ಎಂದಾಗ, ಅಮ್ಮ, ಅವರಿಗೆ ಇಷ್ಟವಿದ್ದರೆ ಸರಿ, ಇಲ್ಲದಿದ್ದರೆ ಬಿಡಿ. ಇದು ಗಂಡ ಹೆಂಡತಿಯ ಖಾಸಗಿ ವಿಚಾರ, ನಿಮಗೆ ಯಾಕೆ ಚಿಂತೆ ಎಂದಳು. ಆಕೆಯ ಆ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಷ್ಟು ದಿನ ಬಾಯಿ ಮುಚ್ಚಿಕೊಂಡಿದ್ದವಳು ಈಗ ಎದುರು ಮಾತನಾಡುತ್ತಿದ್ದಳು. ನನಗೂ ಕೋಪ ಬಂತು. ಖಾಸಗಿ ವಿಚಾರ ಸರಿ, ಆದರೆ ಅವನು ನನ್ನ ಮಗ. ಬರೀ ಆಕಾಶ ನೋಡಿಕೊಂಡು ನಕ್ಷತ್ರ ಎಣಿಸಲು ಮದುವೆಯಾಗಿದ್ದೀರಾ? ಏನಾದರೂ ಸಮಸ್ಯೆಯಿದ್ದರೆ ತಕ್ಷಣ ಬಗೆಹರಿಸಿಕೊಳ್ಳಬೇಕು. ಇಷ್ಟವಿಲ್ಲ ಎಂದು ಕುಳಿತರೆ ಜೀವನವಾಗುವುದಿಲ್ಲ ಎಂದು ಗದರಿದೆ. ಸೊಸೆ ತಕ್ಷಣ ಅಲ್ಲಿಂದ ಎದ್ದು ಹೋಗಿ ಕೋಣೆಯ ಬಾಗಿಲು ಹಾಕಿಕೊಂಡಳು. ಮಗ ಮನೆಗೆ ಬಂದ ಮೇಲೆಯೇ ಬಾಗಿಲು ತೆಗೆದಳು. ಮಗ ನನ್ನ ಬಳಿ ಬಂದು, ಅಮ್ಮ, ನಮ್ಮ ವಿಷಯದಲ್ಲಿ ನೀನೂ ತಲೆ ಹಾಕಬೇಡ ಅಂದ. ನಾನು ತಲೆ ಹಾಕುತ್ತೇನೆ, ಈ ಮನೆಯಲ್ಲಿದ್ದು ನನಗೆ ಅನುಮಾನ ಬಂದರೆ ಕೇಳುತ್ತೇನೆ ಎಂದೆ. ನನ್ನ ಜೀವನದಲ್ಲೂ ಹಲವು ಸಮಸ್ಯೆಗಳಿದ್ದವು, ಅವನ್ನೆಲ್ಲ ದಾಟಿ ಬಂದಿದ್ದೇನೆ. ನಿಜ ಹೇಳು ಎಂದು ಪಟ್ಟು ಹಿಡಿದೆ. ಕೊನೆಗೆ ಮಗ, ಅಮ್ಮ, ಗಲಾಟೆ ಮಾಡಬೇಡ. ಆಕೆಗೆ ಹುಟ್ಟಿನಿಂದಲೇ ಗರ್ಭಕೋಶವಿಲ್ಲ, ಎಲ್ಲವೂ ತಿಳಿದೆ ನಾನು ಮದುವೆಯಾಗಿದ್ದು ಅಂದ. ಅದನ್ನು ಕೇಳಿ ನನಗೆ ಆಘಾತವಾಯಿತು. ಸರಿ ಮಗನೇ, ಅಂತಹ ಹುಡುಗಿಯ ಜೀವನ ರೂಪಿಸಿದ್ದು ಒಳ್ಳೆಯದೇ. ಆದರೆ ಜೀವನದ ಆಸೆಗಳನ್ನೇ ಬದಿಗೊತ್ತಿ ಹೀಗೆ ಬದುಕುವುದು ಸರಿಯೇ ಎಂದು ಕೇಳಿದೆ. ಅಮ್ಮ, ಆಕೆಗೆ ದೈಹಿಕವಾಗಿಯೂ ಕೆಲವು ತೊಂದರೆಗಳಿವೆ. ತಕ್ಷಣಕ್ಕೆ ಎಲ್ಲವೂ ಸರಿಯಾಗುವುದಿಲ್ಲ, ಸಮಯ ಬೇಕು. ಈ ವಿಷಯ ಮೊದಲೇ ಗೊತ್ತಾದರೆ ಮದುವೆಗೆ ಯಾರೂ ಒಪ್ಪುತ್ತಿರಲಿಲ್ಲ, ಅದಕ್ಕೆ ಬೇಗ ಮದುವೆಯಾದೆವು ಅಂದ. ನನಗೆ ವಿಷಯ ಅರ್ಥವಾಯಿತು. ನಾನು ಮಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ, ಅಮ್ಮ, ಮಗು ಹುಟ್ಟುವುದು ಸಾಧ್ಯವಿಲ್ಲ ನಿಜ. ಆದರೆ ದೈಹಿಕ ತೊಂದರೆಗಳನ್ನು ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಬಹುದು. ವೈದ್ಯರ ಬಳಿ ಕರೆದುಕೊಂಡು ಹೋಗಲು ಸಲಹೆ ನೀಡು ಎಂದಳು. ಆಕೆ ರಜೆಗೆ ಬರಲು ಇನ್ನೂ ತಡವಾಗುತ್ತದೆ, ಅದಕ್ಕೆ ನಿಮ್ಮ ಬಳಿ ಕೇಳುತ್ತಿದ್ದೇನೆ. ಹುಟ್ಟಿನಿಂದಲೇ ಗರ್ಭಕೋಶವಿಲ್ಲದ ಹೆಣ್ಣುಮಕ್ಕಳು ಇರುತ್ತಾರೆ, ಅದಕ್ಕೆ ವೈದ್ಯಕೀಯವಾಗಿ ಗರ್ಭಕೋಶ ಜೋಡಣೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಮಗು ಹುಟ್ಟುವ ಸಾಧ್ಯತೆಯಂತೂ ಇಲ್ಲ. ಆದರೆ ಗಂಡ ಹೆಂಡತಿಯಾಗಿ ಸಾಮಾನ್ಯ ಜೀವನ ನಡೆಸಲು ಕೆಲವು ಶಸ್ತ್ರಚಿಕಿತ್ಸೆಗಳು ಲಭ್ಯವಿವೆ. ಮೊದಲು ಅವರನ್ನು ಉತ್ತಮ ಸ್ತ್ರೀರೋಗ ತಜ್ಞರು ಹಾಗೂ ಪ್ಲಾಸ್ಟಿಕ್ ಸರ್ಜನ್ ಬಳಿ ಕರೆದುಕೊಂಡು ಹೋಗಿ. ಇದರಿಂದ ಅವರ ದೈಹಿಕ ತೊಂದರೆಗಳು ಸರಿಯಾಗಿ ಗಂಡ ಹೆಂಡತಿಯಾಗಿ ಸಂತೋಷದಿಂದ ಬಾಳಲು ಸಾಧ್ಯವಾಗುತ್ತದೆ. ಹಣದ ವೆಚ್ಚ ಹಾಗೂ ಕೊಂಚ ಸಮಯ ಬೇಕಾಗಬಹುದು, ಆದರೆ ಅವರ ಜೀವನ ಸುಧಾರಿಸುತ್ತದೆ. ನಿಮಗೆ ಮೊಮ್ಮಕ್ಕಳು ಸಿಗುವುದಿಲ್ಲ ಎಂಬ ಬೇಸರವಿರಬಹುದು, ಆದರೆ ನಿಮ್ಮ ಮಗ ಆ ಹುಡುಗಿಯ ಪರಿಸ್ಥಿತಿ ತಿಳಿದು ಮದುವೆಯಾಗಿ ದೊಡ್ಡ ಮನಸ್ಸು ಮಾಡಿದ್ದಾನೆ. ಪ್ರೀತಿ ಎಂದರೆ ಬರೀ ಮಗು ಹೆರುವುದಷ್ಟೇ ಅಲ್ಲ, ಪರಸ್ಪರ ಬೆಂಬಲವಾಗಿ ನಿಲ್ಲುವುದು.